ನಮಸ್ಕಾರ ವೀಕ್ಷಕರೇ, ಬೇತ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ಅರ್ಬನ್ ಬ್ಯಾಂಕಿನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಆಗಮಿಸಿದ್ದಾರೆ ಎಂದು ಜಮಖಂಡಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ರಾಹುಲ್ ಕಲ್ಲೂತಿ ಅವರು ಸುದ್ದಿಗೋಷ್ಠಿ ನಡೆಸಿದರು. ಜಮಖಂಡಿ ಅರ್ಬನ್ ಬ್ಯಾಂಕ್ ಅವರು ನನ್ನ ಸಂಬಂಧ ಕಾಯಕತ್ತರ. ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು ಅಂತ ಹೇಳಿ ಇಲ್ಲಿ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡು ಪ್ರೈವೇಟ್ ಫ್ಲೈಟ್ಗಳನ್ನು ಕೂಡ ಅರೇಂಜ್ ಮಾಡಿಕೊಂಡು ಎಲ್ಲನೂ ಕೂಡ ಅವರೇ ಪೇ ಮಾಡಿ, ಯಾವುದೂ ಕೂಡ ನಮ್ಮ ಬ್ಯಾಂಕಿಗಾಗಲಿ ನಮಗಾಗಲಿ ಯಾವುದೂ ಕೂಡ ಭಾರ ಮಾಡಿಲ್ಲ. ಅವರೇ ಪೇ ಮಾಡಿ ಇಲ್ಲಿವರೆಗೆ ಬಂದು ನಮ್ಮೆಲ್ಲರನ್ನ ನೋಡಿ ನಮ್ಮ ಬ್ಯಾಂಕಿನ ಕುರಿತಾಗಿ ಮಾತನಾಡಲಿ ಹೋಗಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಮಿನಿಸ್ಟರ್ಗಳ ಟಿಪಿನೂ ಈಗಾಗಲೇ ಬಂದಿದೆ, ನಿಮ್ಮೆಲ್ಲರಿಗೂ ಕೂಡ ಗಮನಕ್ಕಿರ್ತೈತಿ. ಅದರದ್ದು ಪ್ರತಿಯೊಂದು ಟಿ.ಪಿ ಕಾಪಿಗಳನ್ನು ತಮಗೆ ಮುಟ್ಟಿಸ್ತೀವಿ. ನಾವಿವತ್ತು ಕರೆದಿರ್ತಕ್ಕಂಥ ಉದ್ದೇಶ, ಜನರಲ್ಲಿ ಡೆಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಆಗಿರೋದ್ರಿಂದ ಜಮಖಂಡಿ ಕಾರ್ಯಕ್ರಮಕ್ಕೆ ಡಿ.ಕೆ. ಸಾಹೇಬರು ಬರುವುದಿಲ್ಲ ಅನ್ನುವಂಥದ್ದು ಡೆಲ್ಲಿ ಒಳಗೆ ಸೇರ್ಕೊಂಡಿದೆ. ಅದನ್ನು ನೀವು ಸ್ಪಷ್ಟವಾಗಿ ಮಾಹಿತಿ ಮುಟ್ಟಿಸ್ಬೇಕು. ಜಮಖಂಡಿಗೆ ಬಂದು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು ಜಮಖಂಡಿಗೆ ಬಂದು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಮುಟ್ಟಿಸ್ಬೇಕು. ನೀವೆಲ್ಲರೂ ಕೂಡ ಅದನ್ನು ಕೆಲಸ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಕೂಡ ನನಗಿದೆ. ಮತ್ತು ಇದೆಲ್ಲ ಅರೇಂಜ್ಮೆಂಟ್ ಕುರಿತಾಗಿ ನೀವು ನೋಡಿರಿ. ಸಾಕಷ್ಟು ಇದ್ರ ಬಗ್ಗೆ ಕೂಡ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಕೂಡ ನೀವೆಲ್ಲನೂ ಕೂಡ ವಿಸ್ತಾರವಾಗಿ ಬರಿಬೇಕು. ಅವರು ಟೈಮಿಂಗ್ಸ್ ಯಾವ ರೀತಿಯಾಗಿದೆ ಅಂದರೆ, ಬೆಳಗ್ಗೆ 9 ಗಂಟೆಗೆ HAL ಬೆಂಗಳೂರಿಂದ ಬೈ ಸ್ಪೆಷಲ್ ಫ್ಲೈಟ್ದಿಂದ ಬರ್ತಾರೆ. ಅಲ್ಲಿಂದ 10 ಗಂಟೆಗೆ ಬೆಳಗಾವಿ ಏರ್ಪೋರ್ಟ್ ಬೆಳಗಾವಿ, 10:15ಕ್ಕೆ ಬೆಳಗಾವಿ ಡಿಪಾರ್ಚರ್ ಏರ್ಪೋರ್ಟ್ ಬೆಳಗಾವಿ ಬೈ ಹೆಲಿಕಾಪ್ಟರ್, 10:45ಕ್ಕೆ ಜಮಖಂಡಿ. ಹೆಚ್ಚು ಕಡಿಮೆ 11 ಗಂಟೆ ಜಮಖಂಡಿ ಬರ್ಬೋದು. 10:10ವರೆಯಿಂದ 11 ಗಂಟೆಗೆ ಜಮಖಂಡಿಗೆ ಬರ್ತಾರೆ. ಅಲ್ಲಿಂದ ಅವ್ರ ಟಿ.ಪಿ ಪ್ರಕಾರ ಇನಾಗ್ರೇಷನ್ 11 ಗಂಟೆಗೆ ಇನಾಗ್ರೇಷನ್ ಸೆರೆಮನಿ ಆಫ್ ದ ನ್ಯೂ ಆಫೀಸ್ ಬಿಲ್ಡಿಂಗ್ ಆಫ್ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಜಮಖಂಡಿ. ನೆಕ್ಸ್ಟ್ 2 ಗಂಟೆ ಜಮಖಂಡಿಯಿಂದ ಡಿಪಾರ್ಚರ್. 2 ಗಂಟೆವರೆಗೂ 11 ಗಂಟೆಗೆ ಬಂದು 2 ಗಂಟೆವರೆಗೂ ಜಮಖಂಡಿಯಲ್ಲಿ ನಮಗೆ ಸಮಯ ಅವಕಾಶ ಕೊಟ್ಟಾರೆ. ಮತ್ತು 2 ಗಂಟೆ ನಂತರ ಅವರು ಯಥಾಸ್ಥಿತಿ ಹುಬ್ಳಿಗೆ ಹೋಗಿ ಅಲ್ಲಿಂದ ಡೆಲ್ಲಿ ಪ್ರೋಗ್ರಾಮ್ ಐತಿ, ಆ ಪ್ರೋಗ್ರಾಮಿಗೆ ಅಟೆಂಡ್ ಆಗಬೇಕು. ಅವರು ಕೇವಲ ಜಮಖಂಡಿಯ ಒಂದೇ ಒಂದು ಕಾರ್ಯಕ್ರಮಕ್ಕಾಗಿ, ನಮ್ಮ ಅರ್ಬನ್ ಬ್ಯಾಂಕು ಮತ್ತು ಜಮಖಂಡಿಯ ಜನತೆಯ ಒಂದು ಪ್ರೀತಿಗಾಗಿ ದೆಹಲಿ ಕಾರ್ಯಕ್ರಮ. ನಮ್ಮ ಷೇರುದಾರರು, ಎಲ್ಲ ಮೆಂಬರ್ಗಳು, ಸಾಲಗಾರರು, ಡಿಪಾಸಿಟರ್ಸ್ ಅವರೆಲ್ಲ ಈ ಬ್ಯಾಂಕಿನ ಬೆನ್ನೆಲುಬು. ಅವರೆಲ್ಲ ಒಂದು ದುಡ್ಡನ್ನು ನಾವು ಕಾಪಾಡ್ತಕ್ಕಂಥದ್ದು ಮತ್ತು ಸರಿಯಾದ ರೀತಿಯಿಂದ ನಡೆಸಿಕೊಂಡು ಹೋಗ್ತಕ್ಕಂಥ ನಮ್ಮೆಲ್ಲ ಡೈರೆಕ್ಟರ್ಗಳ ಜವಾಬ್ದಾರಿ. 85 ವರ್ಷಗಳ ಇತಿಹಾಸದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಬರಲಾರ್ದಂಗೆ ಅರ್ಬನ್ ಬ್ಯಾಂಕ್ ತನ್ನ ಘನತೆ ಗೌರವವನ್ನು ಉಳಿಸಿಕೊಂಡು ನಡೀತಾ ಇದೆ. ಬಹುಶಃ ನನಗನ್ನಿಸ್ತದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ, ಇವತ್ತು ತಮಗೆಲ್ಲ ಗೊತ್ತಿರೋದು ಪತ್ರಕರ್ತರಿಗೆ, ಇವತ್ತಿನ ಕ್ರೆಡಿಟ್ ಸೊಸೈಟಿ ಸೌಹಾರ್ದಗಳ ಮೇಲೆ ಯಾವುದೋ ಒಂದು ಕೇಸ್ ಇದೆ. ಅದು ಯಾವ ಮಟ್ಟಕ್ಕೆ ಬರ್ತದೋ ಗೊತ್ತಿಲ್ಲ. ಯಾವ ರೀತಿ ಈಗ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮತ್ತು ಸೌಹಾರ್ದಗಳಲ್ಲಿ 14%, 18% ಎಲ್ಲ ಇಂಟ್ರೆಸ್ಟ್ ಆಗ್ತಕ್ಕಂಥ ವ್ಯವಸ್ಥೆ ಇದೆ. ಇದನ್ನೆಲ್ಲ ಸರಳೀಕರಣ ಮಾಡಬೇಕು. ಎಲ್ಲ ಬ್ಯಾಂಕ್ಗಳದ್ದು ಒಂದೇ ರೇಟ್ ಆಫ್ ಇಂಟ್ರೆಸ್ಟ್ ಇರಬೇಕು ಅನ್ನುವಂಥ ಕಾರಣಕ್ಕೆ ಅದು ಕೋರ್ಟ್ನಲ್ಲಿದೆ, ಇನ್ನೂ ಸ್ಟೇ ಇದೆ. ಅದೇನಾದರೂ ಆದರೆ ಅವರು ಎಲ್ಲನೂ 9-9.5% ಮೇಲೆ ಡಿಪಾಸಿಟ್ ಕೊಡೋಕ್ಕಾಗಲ್ಲ. ಆ ಥರದ್ದೇನಾದರೂ ಆದಾಗ ಆ ಕೋಆಪರೇಟಿವ್ ಬ್ಯಾಂಕ್ಗಳಿಗಿಂತ ಹೆಚ್ಚಾಗಿ ಅರ್ಬನ್ ಬ್ಯಾಂಕ್ಗಳ ಮೇಲೆ ನಮ್ಮ ಲೋಕಲ್ ಜನ ವಿಶ್ವಾಸ ಇಟ್ಟು ಡಿಪಾಸಿಟ್ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಮುಂದಿನ ಭವಿಷ್ಯ ಅರ್ಬನ್ ಬ್ಯಾಂಕ್ಗಳಿಗೆ ಉಜ್ವಲವಾದಂಥ ಭವಿಷ್ಯ ಇದೆ. ಬಹುಶಃ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಈ ಬಿಲ್ಡಿಂಗ್ ಸರಿಯಾಗಿ ಸದುಪಯೋಗ ಆಗ್ತದೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ ಇದೆ. ನಮಗೆಲ್ಲ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇರ್ಬೋದು, ಬೋರ್ಡ್ ಆಫ್ ಡೈರೆಕ್ಟರ್ ಇರ್ಬೋದು. ಇನ್ನೊಂದು ವಿಶೇಷವಾಗಿ ಹೇಳ್ತೀವಿ, ಕಳೆದ ಬಾರಿ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಎಲ್ಲರೂ ಮಾಡ್ಕೋಬೇಕು ಅನ್ನುವಂಥ ಕಂಪಲ್ಷನ್ ಬಂತು ರಿಸರ್ವ್ ಬ್ಯಾಂಕ್